ಕನ್ನಡ ಕಿರುತೆರೆಯಲ್ಲಿ ಸೀರಿಯಲ್ಗಳ ಲೆಕ್ಕಾಚಾರ ವಾರದಿಂದ ವಾರಕ್ಕೆ ಬದಲಾಗ್ತಾ ಇರುತ್ತೆ. ಪ್ರತಿ ವಾರ ನಿರ್ದೇಶಕರು ಜನರನ್ನು ಸೆಳೆಯೋದಕ್ಕೆ ಒಂದಲ್ಲ ಒಂದು ಟ್ವಿಸ್ಟ್ ಕೊಡ್ತಾ ಇರ್ತಾರೆ. ಇದರಲ್ಲಿ ಕೆಲವು ವರ್ಕೌಟ್ ಆದ್ರೆ ಇನ್ನು ಕೆಲವು ಧಾರಾವಾಹಿಗೆ ಕೆಟ್ಟ ಕಾಮೆಂಟ್ಗಳು ಬರುತ್ತವೆ. ಯಾವ ಧಾರಾವಾಹಿ ಹಿಟ್ ಆಯ್ತು, ಫ್ಲಾಪ್ ಆಯ್ತು ಅನ್ನೋದು ಪ್ರತಿ ವಾರದ ಟಿಆರ್ಪಿ ಮೂಲಕ ತಿಳಿಯುತ್ತೆ. ಒಂದೇ ಚಾನೆಲ್ನಲ್ಲಿ ಪ್ರಸಾರ ಆಗುವ ಧಾರಾವಾಹಿಗಳಾದ್ರೂ ಅವುಗಳ ಮಧ್ಯೆ ಟಿಆರ್ಪಿ ಸ್ಪರ್ಧೆ ಇದ್ದೇ ಇರುತ್ತೆ. ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಟ್ರೆ ವೀಕ್ಷಕರು ಖಂಡಿತ ಕೈ ಬಿಡೋದಿಲ್ಲ. ಇದೀಗ 21ನೇ ವಾರದ ಟಿಆರ್ಪಿ ರೇಟಿಂಗ್ಸ್ ಹೊರಬಿದ್ದಿದೆ. ಕೆಲ ಧಾರಾವಾಹಿಗಳ ಸಮಯ ಬದಲಾವಣೆಯಿಂದ ಟಿಆರ್ಪಿ ಕುಸಿದಿದೆ. ಅಲ್ಲದೆ ಕಳೆದ ಕೆಲವು ತಿಂಗಳಿಂದ 2 ರಿಂದ 3 ವರ್ಷಗಳಷ್ಟು ಹಳೆಯ ಸೀರಿಯಲ್ಗಳ ಟಿಆರ್ಪಿ ಕುಸಿದಿದ್ದು ಇನ್ನೂ ಮೇಲೆದ್ದಿಲ್ಲ. ಇದರ ಮಧ್ಯೆ ಕಳೆದ ವಾರ ಜಿ ಕನ್ನಡದಲ್ಲಿ ಸೀತಾರಾಮ ಧಾರಾವಾಹಿ ಮುಕ್ತಾಯವಾಯಿತು. ಕೊನೆ ವಾರ ಆದ ಕಾರಣ ಇದಕ್ಕೆ ಉತ್ತಮ ಟಿಆರ್ಪಿ ಬರಬಹುದು ಅನ್ನೋ ಲೆಕ್ಕಾಚಾರವಿತ್ತು. ಆದ್ರೆ ಅದು ಉಲ್ಟಾ ಆಗಿದೆ. ಕ್ಲೈಮ್ಯಾಕ್ಸ್ ವಾರದಲ್ಲಿ ಸೀತಾರಾಮ ಧಾರಾವಾಹಿಗೆ ಕೇವಲ 2.9 ಟಿವಿಆರ್ ಲಭಿಸಿದೆ. ಬರೀ ಅರ್ಬನ್ ಪ್ರದೇಶದಲ್ಲಿ ಸೀತಾರಾಮ ಸೀರಿಯಲ್ ಫೈನಲ್ ಎಪಿಸೋಡ್ಗಳು 3.2 ಟಿವಿಆರ್ ದಾಖಲಿಸಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟರು ಸೀತಾರಾಮ ಟಿಆರ್ಪಿ ಲೆಕ್ಕಾಚಾರದಲ್ಲಿ ಕಮಾಲ್ ಮಾಡಲಿಲ್ಲ. ಇನ್ನು ಕಿರುತೆರೆ ಲೋಕದ ನಂಬರ್ 1 ಧಾರಾವಾಹಿ ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ಜಿ ಕನ್ನಡದ ಅಣ್ಣಯ್ಯ ಧಾರಾವಾಹಿ ಇದೆ. ಈ ಧಾರಾವಾಹಿ 7.9 ಟಿಆರ್ಪಿ ರೇಟಿಂಗ್ಸ್ ಅನ್ನ ಪಡೆದುಕೊಂಡಿದೆ. 3 ತಿಂಗಳ ಹಿಂದಷ್ಟೇ ಪ್ರಸಾರ ಆರಂಭಿಸಿದ ನಾನಿನ ಬಿಡಲಾರೆ ಧಾರಾವಾಹಿ 21ನೇ ವಾರದ ಟಿಆರ್ಪಿ ರೇಟಿಂಗ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಈ ಧಾರಾವಾಹಿಗೆ ಈಗ 7.5 ರೇಟಿಂಗ್ಸ್ ಸಿಕ್ಕಿದೆ. ಈ ಧಾರಾವಾಹಿ ಹಾರರ್ ಶೈಲಿಯಲ್ಲಿ ಮೂಡಿ ಬರ್ತಾ ಇದೆ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ 3ನೇ ಸ್ಥಾನದಲ್ಲಿ ಇದ್ದು 7.5 ರೇಟಿಂಗ್ ಪಡೆದಿದೆ. ಅಮೃತಧಾರೆ ಧಾರಾವಾಹಿ 7.2 ರೇಟಿಂಗ್, ಲಕ್ಷ್ಮೀ ನಿವಾಸ 6.9 ರೇಟಿಂಗ್ ಪಡೆದುಕೊಂಡಿದೆ. ಇನ್ನು ಕಲರ್ಸ್ ಕನ್ನಡದ ಧಾರಾವಾಹಿಯಲ್ಲಿ ಭಾಗ್ಯಲಕ್ಷ್ಮಿ 4.7 ಟಿಆರ್ವಿ ಪಡೆದುಕೊಂಡು ಟಾಪ್ನಲ್ಲಿದೆ. ನಿನಗಾಗಿ 3.9 ಟಿಆರ್ವಿ, ಭಾರ್ಗವಿ ಎಲ್ಎಲ್ಬಿ 3.7 ಟಿಆರ್ವಿ ಪಡೆದು ನಂತರದ ಸ್ಥಾನದಲ್ಲಿದೆ.